ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ನಾವು CLT ಕ್ಲಾಸನ್ನು ನೋಡೋಣ, ಮುಂದಿನ ಭಾಗವನ್ನು. ಸೊ ಇದರಲ್ಲಿ ಫಸ್ಟ್ ಕ್ವಶನ್. ಸೊ ದಿಸ್ ಪರ್ಸನ್ ಡೆವಲಪ್ಸ್ ಅ ಸಾಫ್ಟ್ವೇರ್ ದಟ್ ದ ಕಂಪ್ಯೂಟರ್ ಯೂಸಸ್ ಟು ಪ್ರೊಸೆಸ್ ಡಾಟಾ ಇನ್ಫಾರ್ಮೇಷನ್. ಸೊ ಒಬ್ಬ ವ್ಯಕ್ತಿ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾನೆ. ಯಾವುದಕ್ಕೆ? ಡಾಟಾ, ಕಂಪ್ಯೂಟರ್ನಲ್ಲಿ ಯೂಸ್ ಮಾಡುವಂಥ ಸಾಫ್ಟ್ವೇರನ್ನು, ಡಾಟಾವನ್ನು ಪ್ರೊಸೆಸ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾನೆ. ಅವ್ರಿಗೆ ಏನಂತಾರೆ ಅಂತಂದರೆ ಪ್ರೋಗ್ರಾಮರ್ ಅಂತ ಕರೀತಾರೆ. ಸೊ ಇದಕ್ಕೆ ಇನ್ನೊಂದು ವರ್ಡ್ ಕೂಡ ಇದೆ, ಪ್ರೋಗ್ರಾಮ್ ಡೆವಲಪರ್ ಅಂತ ಬರುತ್ತೆ. ಸೊ ಆಪ್ಷನಲ್ಲಿ ನೀವು ಪ್ರೋಗ್ರಾಮರ್ ಅಂತ ಇದ್ದರೂ ಅದನ್ನು ಪ್ರೋಗ್ರಾಮರ್ ಅಂತ ಸೆಲೆಕ್ಟ್ ಮಾಡ್ಬೋದು. ಒಂದು ವೇಳೆ ಪ್ರೋಗ್ರಾಮ್ ಡೆವಲಪರ್ ಅಂತ ಇದ್ದರೆ ಸೊ ಅದನ್ನು ಪ್ರೋಗ್ರಾಮ್ ಡೆವಲಪರ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸರಿನಾ? ನೆಕ್ಸ್ಟ್ ಕ್ವಶನ್ನು. ದಿಸ್ ಸಿಸ್ಟಮ್ ಕಂಟೈನ್ಸ್ ಬಿಲಿಯನ್ಸ್ ಆಫ್ ಡಾಕ್ಯುಮೆಂಟ್ಸ್ ಕಾಲ್ಡ್ ವೆಬ್ ಪೇಜಸ್. ಸೊ ಇಲ್ಲಿ ತುಂಬ ಬಿಲಿಯನ್ ಗಟ್ಟಲೆ ವೆಬ್ ಪೇಜಸ್ ಇರುತ್ತೆ. ಅದಕ್ಕೆ ಏನಂತಾರೆ? ವರ್ಲ್ಡ್ ವೈಡ್ ವೆಬ್ ಅಂತಾರೆ. ಸೊ ಅದಕ್ಕೆ ಆಪ್ಷನ್ ಆನ್ಸರ್ ಏನು? ವರ್ಲ್ಡ್ ವೈಡ್ ವೆಬ್. ಸೊ www ಡಾಟ್ ಅಂತ ನೀವೆಲ್ಲ ಕೇಳಿರ್ತೀರ, ಇಂಟರ್ನೆಟ್ಟಲ್ಲಿ ಟೈಪ್ ಮಾಡಬೇಕಾದ್ರೆ ನಿಮಗೆಲ್ಲ ನೋಡಿರ್ತೀರ, www ಡಾಟ್ ಅಂತ ಬರುತ್ತೆ. ಸರಿನಾ? ಸೊ ಅದಕ್ಕೆ ವರ್ಲ್ಡ್ ವೈಡ್ ವೆಬ್ ಅಂತ ಕರೆಯೋದು. ಓಕೆನಾ? ನೆಕ್ಸ್ಟ್ ಕ್ವಶನು. ವಿಚ್ ಆಫ್ ದೀಸ್ ಗಿವ್ ದ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್ ಆನ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಇಟ್. ಸೊ ಕಂಪ್ಯೂಟರ್ಗೆ ಯಾವುದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ? ಏನಂತ ಇನ್ಸ್ಟ್ರಕ್ಷನ್ಸ್ ಅಂತಂದರೆ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಇದನ್ನು ಇನ್ಸ್ಟ್ರಕ್ಷನ್ನ ಯಾವುದು ಕೊಡುತ್ತೆ ಅಂತಂದರೆ ಅದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ ಯಾವುದಾದ್ರು ಸಾಫ್ಟ್ವೇರ್ ಯೂಸ್ ಮಾಡಿದಾಗ ಮಾತ್ರ ಕಂಪ್ಯೂಟರ್ ವರ್ಕ್ ಆಗೋದು. ಎಕ್ಸಾಂಪಲ್, ನೀವು ನುಡಿ ಟೈಪ್ ಮಾಡಬೇಕಂದ್ರೆ ನುಡಿನೇ ಹಾಕೋಬೇಕು, ನುಡಿ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ನುಡಿ ಇನ್ಸ್ಟಾಲ್ ಮಾಡಿದ್ರೆ ನಾವು ಕನ್ನಡ ಟೈಪಿಂಗ್ ಮಾಡ್ತೀವಿ ಅಂತಂದರೆ ಸೊ ಅದು ಸಾಫ್ಟ್ವೇರ್ ಯೂಸ್ ಆಗಲ್ಲ. ಬೇರೆ ಯಾವುದೇ ಸಾಫ್ಟ್ವೇರಲ್ಲಿ ಅದು ಯೂಸ್ ಆಗಲ್ಲ. ಹಾಗಾಗಿ ಸೊ ನೀವು ನುಡಿ ಅದು ನುಡಿ ಕನ್ನಡ ಟೈಪಿಂಗ್ ಮಾಡಬೇಕಂದ್ರೆ ನುಡಿ ಬೇಕೇ ಬೇಕು. ಹಾಗೆ ಸೊ ಅದು ಸಾಫ್ಟ್ವೇರ್, ಅದು ಒಂಥರ ಸಾಫ್ಟ್ವೇರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಇಟ್ ಕಾಲ್ಡ್ ವೆನ್ ಅ ಕಂಪ್ಯೂಟರ್ ಕನೆಕ್ಟ್ಸ್ ಟು ಅ ನೆಟ್ವರ್ಕ್. ಸೊ ಕಂಪ್ಯೂಟರ್ ಯಾವಾಗ ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಮಾಡ್ತೀವಲ್ವಾ, ಸೊ ಅದಕ್ಕೆ ಏನಂತ ಕರಿತೀವಿ? ಸೊ ನೆಟ್ವರ್ಕ್ ಅಂತಂದರೆ ಇಲ್ಲಿ ಏನು? ಇಂಟರ್ನೆಟ್. ನೆಟ್ವರ್ಕ್ ಅಂದರೆ ಏನು? ಇಂಟರ್ನೆಟ್. ಸೊ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದಾಗ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಅದು ಆನ್ಲೈನ್ ಆಗಿರುತ್ತೆ. ಎಕ್ಸಾಂಪಲ್, ನೀವೆಲ್ಲ ಈಗ ತಿಳ್ಕೊಂಡಿರ್ತೀರ, ಆನ್ಲೈನ್ ಮೆಸೇಜಸ್, ಆನ್ಲೈನ್ ಕ್ಲಾಸ್, ಆನ್ಲೈನ್ ಚಾಟ್. ಸೊ ಇದು ಎಲ್ಲ ಆನ್ಲೈನ್ ಆಗಿರುತ್ತೆ. ಸರಿನಾ? ಈಗೆಲ್ಲ ವರ್ಚುವಲ್ ಮೀಟಿಂಗ್, PC, ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಆನ್ಲೈನ್ ಆಗಿರುತ್ತೆ. ಸೊ ಅದಕ್ಕೆ ಏನಂತ ಪ್ರೊಸೆಸ್ ಕರಿತೀವಿ? ಆನ್ಲೈನ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್. ವಿಚ್ ಒನ್ ಆಫ್ ದೀಸ್ ಈಸ್ ಅ ಲೈಟ್ ಪೋರ್ಟೇಬಲ್ ಸ್ಟೋರೇಜ್ ಡಿವೈಸ್ ದಟ್ ಕ್ಯಾನ್ ಹೋಲ್ಡ್ ಬಿಲಿಯನ್ಸ್ ಆಫ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಈಗ ತುಂಬ ಲೈಟ್ ಪೋರ್ಟೇಬಲ್ ಅಂತಂದರೆ ತುಂಬ ಲೈಟ್ ಅಂದರೆ ಚಿಕ್ಕದು, ಪೋರ್ಟೇಬಲ್ ತುಂಬ ಬಾಳಿಕೆ ಬರುವಂಥ ಸ್ಟೋರೇಜ್ ಡಿವೈಸ್. ಇದು ಸ್ಟೋರೇಜ್ ಡಿವೈಸ್ ಆಗಿರುತ್ತೆ. ತುಂಬ ಮಿಲಿಯನ್ ಗಟ್ಟಲೆ ಕ್ಯಾರೆಕ್ಟರ್ಸ್ನ ಕೂಡ ಅದು ಸೇವ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಏನಂತಾರೆ? USB ಫ್ಲ್ಯಾಶ್ ಡ್ರೈವ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಸಿಂಪಲ್ಲಾಗಿ ಏನಂತೀವಿ? ಪೆನ್ ಡ್ರೈವ್ ಅಂತ ಕರಿತೀವಲ್ವಾ. ಸೊ ಅದಕ್ಕೆ USB ಫ್ಲ್ಯಾಶ್ ಡ್ರೈವ್ ಅಂತ ಕರೆಯೋದು. ಓಕೆ. ನೆಕ್ಸ್ಟ್. This term mean using communication technologies for the purpose of harming another person. ಸೊ ಇಲ್ಲಿ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಎನಾದರ್ ಅಂದರೆ ಬೇರೆ ಪರ್ಸನ್, ಸಾಮಾನ್ಯ ವ್ಯಕ್ತಿಗಳನ್ನು ಹಾರ್ಮ್ ಮಾಡೋದು. ಅದಕ್ಕೆ ಏನಂತೇವೆ? ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ. ಸೈಬರ್ ಬುಲ್ಲಿಂಗ್ ಅಂತಂದರೆ ನಾವು ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ. ಎಕ್ಸಾಂಪಲ್, ಇವಾಗ ಯಾವುದಾದ್ರು ಫೇಕ್ ಕಾಲ್ ಬಂದು ಸೊ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋದು ಅಥವಾ ಯಾವುದೇ OTP ಕೇಳೋದನ್ನು ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ OTPಯನ್ನು ಅಥವಾ ಫೋನ್ ಮುಖಾಂತರ ಅಥವಾ SMS ಮುಖಾಂತರ ಯಾರಿಗೂ ಶೇರ್ ಮಾಡಿಕೊಡೋದು. ಯಾಕಂದರೆ ಯಾವುದೇ ಥರದಂಥ ಬ್ಯಾಂಕ್ ಆಗಲಿ, ಯಾವುದೇ ಥರದಂಥ ಬ್ಯಾಂಕ್ ಅಥವಾ ಯಾವುದೇ ಥರದ ಇನ್ಸ್ಟಿಟ್ಯೂಟು ಯಾವಾಗಲೂ ಈ OTP ಆಗಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, OTP ಆಗಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ. ಸೊ ಅದಕ್ಕೆ ಏನಂತೀವಿ ನಾವು? ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ. ಸೊ ದಿಸ್ ಬಿಹೇವಿಯರ್ ಈಸ್ ಸೋಷಿಯಲಿ ಅಕ್ಸೆಪ್ಟೇಬಲ್ ಇನ್ ಆ್ಯನ್ ಆನ್ಲೈನ್ ಆರ್ ಡಿಜಿಟಲ್ ಸಿಚುವೇಶನ್.
ಸೊ ಇದನ್ನು ಸೋಷಿಯಲಿ ಅಕ್ಸೆಪ್ಟ್ ಆಗಿದೆ ಇನ್ ಆನ್ಲೈನ್ ಆರ್ ಡಿಜಿಟಲ್ ಸಿಚುವೇಶನಲ್ಲಿ. ಸೊ ಆನ್ಲೈನಲ್ಲಿ ಮತ್ತು ಡಿಜಿಟಲ್ ಸಿಚುವೇಶನಲ್ಲಿ ಈ ಬಿಹೇವಿಯರ್ ಸೋಷಿಯಲಿ ಅಕ್ಸೆಪ್ಟೇಬಲ್ ಆಗಿದೆ. ಇದು ಯಾವುದಕ್ಕೆ ನೆಟಿಕ್ವೇಟ್ ಅಂತ ಕರಿತೀವಿ. ಸೊ ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ನೆಟಿಕ್ವೇಟ್ ಅ ಪೋರ್ಟೇಬಲ್ ಮೀಡಿಯಾ ಪ್ಲೇಯರ್ ಅಲೋಸ್ ಯೂಸರ್ಸ್ ಟು ಎಕ್ಸ್ಚೇಂಜ್ ಮೆಸೇಜಸ್ ವಿತ್ ಅದರ್ ಕನೆಕ್ಟೆಡ್ ಯೂಸರ್ಸ್. ಸೊ ಈಗ ಒಂದು ಪೋರ್ಟೇಬಲ್ ಮೀಡಿಯಾ ಏನಾಗುತ್ತೆ, ಮೆಸೇಜಸ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಮತ್ತು ಕನೆಕ್ಟೆಡ್ ಯೂಸರ್ಸ್ ಜೊತೆಗೆ ಮೆಸೇಜಸ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪಾ? ಇದು ತಪ್ಪಾಗುತ್ತೆ ಆನ್ಸರ್. ಯಾಕಂದರೆ ಪೋರ್ಟೇಬಲ್ ಮೀಡಿಯಾ ಪ್ಲೇಯರ್ ಅಂತಂದಾಗ ಇಲ್ಲಿ ಮೆಸೇಜಸ್ ಎಕ್ಸ್ಚೇಂಜ್ ಆಗಲ್ಲ. ಮೀಡಿಯಾ ಪ್ಲೇಯರ್ ಅಂತಂದಾಗ ಏನು, ನಾವು ಸಾಂಗನ್ನು ಕೇಳ್ಬೋದು ಅಥವಾ ಯಾವುದಾದ್ರೂ ಹಾಡು ಅಥವಾ ಏನಾದರೂ ಆಡಿಯೋ ಪ್ಲೇಯರನ್ನು ಪ್ಲೇ ಮಾಡ್ಬೋದು ಹೊರತು ಇದರಲ್ಲಿ ಯಾವುದೇ ಥರದ ಮೆಸೇಜಸ್ ಎಕ್ಸ್ಚೇಂಜ್ ಆಗಲ್ಲ. ಕ್ಲಿಯರ್ ಆಗಿ ಇಲ್ಲೇ ಗೊತ್ತಾಗುತ್ತೆ. ಪೋರ್ಟೇಬಲ್ ಅಂತಂದರೆ ಎಕ್ಸಾಂಪಲ್ ಎಲ್ಲಿ ಯಾವಾಗ ಬೇಕಾದ್ರೆ ತಗೊಂಡು ಇಲ್ಲಿ ಮೂವೇಬಲ್. ಪೋರ್ಟೇಬಲ್ ಅಂದರೆ ಮೂವೇಬಲ್. ಒಂದು ಎಕ್ಸಾಂಪಲ್ ಬ್ಲೂಟೂತ್ ಸ್ಪೀಕರ್ ಇರುತ್ತಲ್ವಾ, ಬ್ಲೂಟೂತು. ಸೊ ಇದು ಎಲ್ಲ ಮೀಡಿಯಾ ಪ್ಲೇಯರ್ ಸ್ಪೀಕರ್ಸ್. ಪೋರ್ಟೇಬಲ್ ಸ್ಪೀಕರ್ಸ್ ಅಂದರೆ ಸ್ಪೀಕೇಬಲ್, ಎಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು ಅಂತ ಸ್ಪೀಕರ್ಸು ಆಗಿರುತ್ತೆ. ಅದು ಪೋರ್ಟೇಬಲ್ ಮೀಡಿಯಾ ಪ್ಲೇಯರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಆನ್ ಎಂಟರ್ಟೈನ್ಮೆಂಟ್ ವೆಬ್ಸೈಟ್ ಕಂಟೈನ್ಸ್ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್. ಸೊ ಎಂಟರ್ಟೈನ್ಮೆಂಟ್ ವೆಬ್ಸೈಟ್ ಏನಿರುತ್ತೆ ಅದು ಫ್ಯಾಕ್ಚುವಲ್ ಅಂದರೆ ಸರಿಯಾದಂಥ ಇನ್ಫಾರ್ಮೇಷನ್ ಇರುತ್ತಾ? ಸೊ ಅದು ಫಾಲ್ಸ್ ಆಗಿರುತ್ತೆ. ಯಾಕಂತಂದರೆ ಎಂಟರ್ಟೈನ್ಮೆಂಟ್ ವೆಬ್ಸೈಟ್ಸ್ ಎಲ್ಲ ಜಸ್ಟ್ ಫಾರ್ ಎಂಟರ್ಟೈನಿಂಗ್ ಇರುತ್ತೆ. ಸೊ ಅದರಲ್ಲಿ ತುಂಬ ಸ್ಟೋರೀಸ್ ಕ್ರಿಯೇಟ್ ಮಾಡಿರ್ತಾರೆ, ಅದರಲ್ಲಿ ಎಷ್ಟೋ ಮ್ಯಾನಿಪುಲೇಟ್ ಕೂಡ ಮಾಡಿರ್ತಾರೆ. ಅದು ಕಂಪ್ಲೀಟಾಗಿ ವೆಬ್ಸೈಟ್ಸ್ ಎಲ್ಲ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಇರಲ್ಲ. ಸೊ ಯಾಕಂದರೆ ಅಲ್ಲಿ ಅವರು ಸ್ಟಾರ್ಟಿಂಗಲ್ಲ ನೀವು ಯಾವುದೇ ವೆಬ್ಸೈಟ್ ಇರುವುದು ಎಂಟರ್ಟೈನ್ಮೆಂಟ್ ವೆಬ್ಸೈಟಲ್ಲಿ ಈ ಚಿತ್ರದಲ್ಲಿ ಬರುವಂಥ ಅಥವಾ ಈ ಸನ್ನಿವೇಶದಲ್ಲಿ ಬರುವಂಥ ಯಾವುದೇ ಎಲ್ಲವೂ ಕಾಲ್ಪನಿಕವಾಗಿರುತ್ತದೆ ಅಂತ ಒಂದು ಮೆಸೇಜ್ ಹಾಕ್ಬಿಟ್ಟಿರ್ತಾರೆ ಅವರು. ಸೊ ಅದು ಏನು ತೋರಿಸ್ಕೊಡುತ್ತೆ, ಅದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಅದು ಸರಿಯಾದ ಮಾಹಿತಿ ಆಗಿರುವುದಿಲ್ಲ, ಅದು ಜಸ್ಟ್ ಒಂದು ತಪ್ಪಾದ ಮಾಹಿತಿ ಕೂಡ ಆಗಿರಬಹುದು. ಸೊ ಹಾಗಾಗಿ ಅವರು ಸರಿಯಾದ ಮಾಹಿತಿ ಇರಲ್ಲ ಅದರಲ್ಲಿ. ಓಕೆನಾ? ಓಕೆ, ನೆಕ್ಸ್ಟ್. ಸೊ ವಿಚ್ ಮೆನು ವಿಲ್ ಅಲೋ ಮೀ ಟು ಅಂಡು ಅ ಮಿಸ್ಟೇಕ್ ಐ ಮೇಡ್. ಸೊ ನಾವು ಇವಾಗ ಯಾವುದಾದ್ರೂ ಅಂಡು ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಯಾವ ಮೆನುವಲ್ಲಿ ಹೋಗ್ತೀವಿ? ಸೊ ಅದು ಏನೋ ಆನ್ಸರು ಎಡಿಟ್ ಮೆನು. ಸೊ ನಾನು ಇಲ್ಲಿ ತೋರಿಸ್ಕೊಡ್ತೇನೆ ನಿಮಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಅಂಡು ಇದೆ, ಸರಿನಾ? ಇದು ಅಂಡು. ಸೊ ಇದನ್ನ ನಾವು ಯಾವ ಮೆನುವಲ್ಲೇ ಹೋಗಬೇಕು ಅಂತಂದರೆ, ಸಾರಿ ಜಸ್ಟ್ ಮಿನಿಟ್. ಓಕೆ, ಸೊ ಇದು ಎಕ್ಸೆಲ್ ಅಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಓಕೆ, ಸೊ ಇಲ್ಲಿ ಎಡಿಟ್ ಮೆನು ಅಂತಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಎಡಿಟ್ ಮೆನು. ಓಕೆನಾ? ಇದು ಅಂಡು. ಸೊ ಇಲ್ಲಿ ನಾರ್ಮಲ್ ಆಗಿ ಬಿಫೋರ್ ಇಲ್ಲಿ ಒಂದು ಎಡಿಟ್ ಅಂತ ಆಪ್ಷನ್ ಬರುತ್ತೆ. ಸೊ ಅದು ಇವಾಗ ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಇದು ವಿಂಡೋಸ್ 10 ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿದೆ. ಸೊ ಈ ಮೆನುಗೆ ಏನಂತೀವಿ ನಾವು? ಎಡಿಟ್ ಮೆನು. ಸೊ ಯಾವುದೇ ವರ್ಡನ್ನು ಎಡಿಟ್ ಮಾಡೋದಾಗಲಿ ಅಥವಾ ಚೇಂಜ್ ಮಾಡೋದಾಗಲಿ ಎರೇಸ್ ಮಾಡೋದಾಗಲಿ ಅದು ಎಲ್ಲ ಯಾವ ಮೆನುವಲ್ಲಿ ಬರುತ್ತೆ? ಎಡಿಟ್ ಮೆನುವಲ್ಲಿ ಬರುತ್ತೆ. ಸೊ ಇದರಲ್ಲಿ ಇವಾಗ ಅದನ್ನು ಮರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಕಾಣಿಸಲ್ಲ. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಕ್ವಶನ್ನು. What is the first step when you want to change the format of text? ಸೊ ನಿಮಗೆ ಫಸ್ಟು ನಿಮ್ಮದನ್ನು ಟೆಕ್ಸ್ಟ್ದ ಫಾರ್ಮೆಟ್ ಚೇಂಜ್ ಮಾಡಬೇಕಾಗಿತ್ತು ಅಂತಂದರೆ ಅದನ್ನು ಏನು ಮಾಡ್ತೀವಿ ಅಂತಂದರೆ ಅದು ಕ್ವಶನ್ನು ಆನ್ಸರು ಹೈಲೈಟ್ ಮಾಡ್ತೀವಿ ಅದನ್ನು. ಸೊ ಜಸ್ಟ್ ಇಲ್ಲಿ ನೋಡಿ, ಇವಾಗ ಏನಾದರೂ ಈಗ ಟೈಪ್ ಮಾಡ್ತೇನೆ ನಾನು. ಏನಂತ ಟೈಪ್ ಮಾಡ್ತೇನೆ? CLT ಅಥವಾ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತಾನೆ. ಸೊ ಇದನ್ನು ನಾನು ಫಾರ್ಮೆಟ್ ಚೇಂಜ್ ಮಾಡಬೇಕಾಗಿದೆ.
ಕ್ವಶನ್ ಕೇಳಿದರೆ ಫಾರ್ಮೆಟ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಹೈಲೈಟ್ ಮಾಡ್ತೀನಿ, ಇದು ಹೈಲೈಟ್ ಮಾಡ್ದಂಗೆ. ಈಗ ಹೈಲೈಟ್ ಆಯ್ತಾ, ಇದು ಸೆಲೆಕ್ಟ್ ಮಾಡಿದೆ. ಸೊ ಹೈಲೈಟ್ ಆದರೂ ಆಗಿರ್ಬೋದು, ಸೆಲೆಕ್ಟ್ ಆದರೂ ಆಗಿರ್ಬೋದು, ಸರಿನಾ. ಈಗ ನಾನು ಇಲ್ಲಿ ಫಾರ್ಮೆಟನ್ನು ಚೇಂಜ್ ಮಾಡ್ತೇನೆ. ಇದನ್ನು ಯಾವ ಥರ ಫಾರ್ಮೆಟ್ ಮಾಡ್ಬೋದು, ಈ ಥರ ಟೈಮ್ಸ್ ನ್ಯೂ ರೋಮನ್ ಯಾವ ಥರನಾದರೂ ಫಾರ್ಮೆಟ್ ಚೇಂಜ್ ಮಾಡ್ಬೋದು. ಸೊ ಇದಕ್ಕೇನು ಹೈಲೈಟ್ ಅಂತ ಫಸ್ಟ್ ಏನು ಮಾಡೋದು, ಹೈಲೈಟ್ ಮಾಡ್ತೀವಿ ಅದನ್ನು, ಸರಿನಾ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಅಪ್ಲಿಕೇಶನ್ ವುಡ್ ಐ ಯೂಸ್ ಟು ಟೈಪ್ ಅ ಲೆಟರ್ ಟು ಮೈ ಟೀಚರ್? ಸೊ ಈಗ ನಾವು ಅಪ್ಲಿಕೇಶನ್ನ ಸೊ ಒಂದು ಲೆಟರ್ ಟೈಪ್ ಮಾಡಬೇಕಾಗಿತ್ತು, ಅದನ್ನು ಯಾವುದ್ರಲ್ಲಿ ಮಾಡ್ತೀವಿ, ವರ್ಡ್ ಪ್ರೊಸೆಸಿಂಗಲ್ಲೇ ಮಾಡೋದು. ವರ್ಡಲ್ಲಿ ಅಂದರೆ ಮೈಕ್ರೋಸಾಫ್ಟ್ ವರ್ಡ್. ಸೊ ಅದಕ್ಕೆ ಏನಂದರೆ ವರ್ಡ್ ಪ್ರೊಸೆಸಿಂಗ್. ಸೊ ಎಕ್ಸೆಲಲ್ಲಿ ಸ್ಪ್ರೆಡ್ಶೀಟನ್ನು ಯೂಸ್ ಮಾಡೋದು. ಸ್ಪ್ರೆಡ್ಶೀಟ್ ಅಂದರೆ ಶೀಟ್ಸ್. ಸೊ ಎಕ್ಸೆಲಲ್ಲಿ ವರ್ಕ್ ಬುಕ್ಕನ್ನು ಯೂಸ್ ಮಾಡ್ತೀವಿ, ಶೀಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಸ್ಪ್ರೆಡ್ಶೀಟ್ ಅಂತ ಬರುತ್ತೆ, ಅದು ಗೂಗಲಲ್ಲಿ ಯೂಸ್ ಮಾಡೋದು, ನಾರ್ಮಲ್ ಆಗಿ ವೆಬ್ಬಲ್ಲಿ ಯೂಸ್ ಮಾಡ್ತೇವೆ, ಸರಿನಾ. ಓಕೆ, ನೆಕ್ಸ್ಟ್. ಹೌ ಡು ಯು ನೋ ಅ ವರ್ಡ್ ಈಸ್ ಅ ಲಿಂಕ್ ಆನ್ ಅ ವೆಬ್ಸೈಟ್? ಸೊ ಈಗ ಒಂದು ವರ್ಡು ಅದು ಒಂದು ವೆಬ್ಸೈಟಿಗೆ ಲಿಂಕ್ ಆಗಿದೆ ಅಂತ ಅದು ಹೆಂಗೆ ಗೊತ್ತಾಗುತ್ತೆ? ಹೌ ಡು ಯು ನೋ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಇಟ್ ಟರ್ನ್ಸ್ ಇಂಟು ಎ ಹ್ಯಾಂಡ್. ಸೊ ಅದು ಏನಾಗುತ್ತೆ, ಅದಕ್ಕೆ ಒಂದು ಕನ್ವರ್ಟ್ ಆಗುತ್ತೆ ಅದು, ಸರಿನಾ. ಸೊ ಅದು ಒಂದು ಹ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ನಮಗೆ ಆ ವರ್ಡು ಆ ವೆಬ್ಸೈಟಿಗೆ ಲಿಂಕ್ ಆಗಿದೆ ಅಂತ ಗೊತ್ತಾಗ್ತದೆ. ಎಕ್ಸಾಂಪಲ್, ನಿಮಗೆ ಯಾವುದೇ ವರ್ಡ್ ಬೇಕಾಯ್ತಂದ್ರೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ನೆಟ್ಟಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ, ಸರಿನಾ. ಸೊ ಅದನ್ನು ಸರ್ಚ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಿಮಗದು ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್. ವಾಟ್ ಈಸ್ ದ ನೇಮ್ ಆಫ್ ದ ಬಾರ್ ವಿಚ್ ಕಂಟೈನ್ಸ್ ದ ನೇಮ್ ಆಫ್ ಯುವರ್ ಡಾಕ್ಯುಮೆಂಟ್? ಸೊ ಇಲ್ಲಿ ಈಗ ಒಂದು ಬಾರ್ ಇದೆ. ಸೊ ಇದು ಯಾವ ಬಾರು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇದಕ್ಕೆ ಏನಂತೀವಿ, ಡಾಕ್ಯುಮೆಂಟ್ ಟೈಟಲ್ ಬಾರ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಇದು CLT ಅಂತ ಏನಿದೆ ಅಲ್ವಾ. ಸೊ ಇದು ಟೈಟಲ್ ಬಾರ್ ಅಂತ ಕರೆಯೋದು ಇದಕ್ಕೆ. ಸೊ ಇಲ್ಲಿ ಡಾಕ್ಯುಮೆಂಟ್ ನೇಮ್ ಇದೆ CLT ಅಂತ ಡಾಕ್ಯುಮೆಂಟ್ ನೇಮ್. ಮೈಕ್ರೋಸಾಫ್ಟ್ ವರ್ಡ್ ಇದು ಏನಿದೆ ಅಲ್ವಾ, ಇದಕ್ಕೆ ಟೈಟಲ್ ಬಾರ್ ಅಂತ ಕರೆಯೋದು ನಾವು, ಸರಿನಾ. ಇಲ್ಲಿ ನಿಮಗೆ ಟೈಟಲ್ ಬಾರನ್ನು ಏನ. ಸೊ ಇದಕ್ಕೆ ಟೈಟಲ್ ಬಾರ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಟೈಟಲ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ರೀಸ್ಟೋರ್, ಮಿನಿಮೈಸ್, ಕ್ಲೋಸ್ ಎಲ್ಲ ಮಾಡ್ಬೋದು. ಓಕೆ, ಸೊ ಇದರಲ್ಲೆಲ್ಲ ಫೈಲಲ್ಲಿರುವಂಥ ಇದು ಆಪ್ಷನ್ಸು. ಸೊ ನೆಕ್ಸ್ಟ್ ಕ್ವಶನ್. ಆರ್ಗನೈಸಿಂಗ್ ಆ್ಯಂಡ್ ಸೇವಿಂಗ್ ಫೈಲ್ಸ್ ಟು ದ ಕರೆಕ್ಟ್ ಪ್ಲೇಸ್ ಆನ್ ಅ ಕಂಪ್ಯೂಟರ್ ಈಸ್ ಕಾಲ್ಡ್. ಸೊ ಒಂದು ಕಂಪ್ಯೂಟರಲ್ಲಿ ಒಂದು ಫೈಲನ್ನು ಕರೆಕ್ಟಾಗಿ ಸೇವ್ ಮಾಡೋಕ್ಕೆ, ಸೊ ಅದಕ್ಕೆ ಏನಂತ ಕರಿತೀವಿ, ಫೈಲ್ ಮ್ಯಾನೇಜ್ಮೆಂಟ್. ಮೀನ್ಸ್ ಯಾವುದೇ ಒಂದು ಫೈಲ್, ಈಗ ನಾನು ವರ್ಡ್ ಫೈಲನ್ನು ಇದನ್ನು ಸೇವ್ ಮಾಡಬೇಕು ಅಂತಂದರೆ ಸೇವ್ ಆಗುತ್ತೆ. ಸೊ ಇದು ಸೇವ್ ಎಲ್ಲಿ ಕೊಡ್ತೀನಿ, ಎಕ್ಸಾಂಪಲ್ ಈಗ ನಾನು ಸೇವ್ ಆ್ಯಸ್ ಕೊಟ್ಟೆ ಅಂತಂದರೆ ಈಗ ಇದನ್ನೇ ಸೇವ್ ಆ್ಯಸ್ ಇಲ್ಲಿ ಕೊಟ್ಟು ಸೇವ್ ಆ್ಯಸ್ ಮಾಡ್ತೇನೆ, ಸರಿನಾ. ಸೊ ಸೇವ್ ಆ್ಯಸ್ ಮಾಡಿದಾಗ ಡೈರೆಕ್ಟಾಗಿ ಇದು ಏನಾಗುತ್ತೆ, ಕ್ವಶನ್ಸ್ ಸೇವ್ ಆಗುತ್ತೆ, ಒಂದು ಫೈಲಲ್ಲಿ ಸೇವ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನಂತೀವಿ, ಫೈಲ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ನೆಕ್ಸ್ಟ್. ವಾಟ್ ಈಸ್ ದ ನೇಮ್ ಆಫ್ ದ ಟೂಲ್ ಬಾರ್ ವಿಚ್ ಕಂಟೈನ್ಸ್ ದ ಲೈನ್ ಟೂಲ್? ಸೊ ಈ ಥರ ಟೂಲ್ ಬಾರ್ ಇದೆ. ಸೊ ಈ ಥರ ಟೂಲ್ ಬಾರ್ಗೆ ನಾವು ಏನಂತ ಕರಿತೀವಿ ಅಂದರೆ ಡ್ರಾಯಿಂಗ್ ಟೂಲ್ ಬಾರ್. ಸೊ ಇಲ್ಲಿ ನಿಮಗೆ ರೇಜರ್ ಕಾಣಿಸುತ್ತೆ, ಇದು ಸೆಲೆಕ್ಟ್ ಸಿಂಬಲ್ ಕಾಣಿಸುತ್ತೆ, AI. ಸೊ ಇಲ್ಲೆಲ್ಲ ಸಿಂಬಲ್ ಕಾಣಿಸುತ್ತಲ್ವಾ. ಸೊ ಇದು ಏನು ಯಾವುದರಲ್ಲಿ ಯೂಸ್ ಮಾಡ್ತೀವಿ, ಇದು ಪೇಂಟಲ್ಲಿ ಯೂಸ್ ಮಾಡೋದು ಇದು ಟೂಲ್ ಬಾರ್. ಸೊ ಈ ಪೇಂಟಲ್ಲಿ ಈ ಟೂಲ್ ಬಾರ್ ಯೂಸ್ ಮಾಡ್ತಿದ್ದಕ್ಕೆ ಡ್ರಾಯಿಂಗ್ ಟೂಲ್ ಬಾರ್ ಅಂತ ಕರೆಯೋದು ನಾವು. ಓಕೆ. ನೆಕ್ಸ್ಟ್. ವಿಚ್ ಮೆನ್ಯೂ ಕುಡ್ ಯು ಯೂಸ್ ಟು ಸರ್ಚ್ ಫಾರ್ ಡೈರೆಕ್ಷನ್ಸ್ ಆನ್ ಹೌ ಟು ಕಂಪ್ಲೀಟ್ ಎ ಟಾಸ್ಕ್ ಆನ್ ಕಂಪ್ಯೂಟರ್? ಸೊ ಒಂದು ಯಾವುದೇ ಒಂದು ಟಾಸ್ಕನ್ನು ಕಂಪ್ಯೂಟರಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ಸೊ ಅದು ಯಾವುದು ಮೆನು ಯೂಸ್ ಮಾಡ್ತೇವೆ ಅದಕ್ಕೆ ಹೆಲ್ಪ್ ಮೆನು ಅಂತ ಕರೀತೇವೆ. ಸೊ ಹೆಲ್ಪ್ ಮೆನುವಲ್ಲಿ ನಮಗೆ ಯಾವುದೇ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ,
ಸೊ ಆ ವಿಷಯಗಳನ್ನು ನಾವು ಹೆಲ್ಪ್ ಮೆನುನಲ್ಲಿ ನೋಡಿ ಕಲ್ಕೋಬಹುದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ನೇಮ್ ಆಫ್ ದ ಗ್ರೇ ಬಾರ್ ವಿಚ್ ರನ್ಸ್ ಅಕ್ರಾಸ್ ದ ಟಾಪ್ ಆಫ್ ಎವ್ರಿ ಅಪ್ಲಿಕೇಶನ್. ಸೊ ಯಾವುದೇ ಒಂದು ಅಪ್ಲಿಕೇಶನ್ನ ಮೇಲ್ಗಡೆ ಫೈಲ್ ಎಡಿಟ್, ವ್ಯೂ, ಹಿಸ್ಟ್ರಿ ಈ ಥರ ಎಲ್ಲ ಇದೆಯಲ್ವಾ, ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಮೆನು ಬಾರ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಹೋಮ್, ಇನ್ಸರ್ಟ್, ಪೇಜ್, ರೆಫರೆನ್ಸಸ್, ಮೇಲಿಂಗ್, ರಿವ್ಯೂ, ಟೆರಾಕ್ಸ್. ಸೊ ಇದು ಎಲ್ಲ ಏನಪ್ಪ ಅಂತಂದರೆ ಇದು ಮೆನು ಬಾರ್ ಅಂತ ಕರೆಯೋದು. ಈ ಬಾರಿಗೆ ಏನಂತ ಕರೀತೀವಿ, ಮೆನು ಬಾರ್ ಅಂತ ಕರೆಯೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಇಫ್ ಯು ಕ್ಯಾನಾಟ್ ಸಿ ಅ ಟೂಲ್ ಬಾರ್ ವಿಚ್ ಮೆನು ವಿಲ್ ಹೆಲ್ಪ್ ಯು ಸಿ ವಾಟ್ ಈಸ್ ಮಿಸ್ಸಿಂಗ್. ಸೊ ನಿಮಗೆ ಒಂದು ವೇಳೆ ಟೂಲ್ ಬಾರ್, ಯಾವುದೇ ಒಂದು ಪರ್ಟಿಕ್ಯುಲರ್ ಟೂಲ್ ಬಾರ್ ನಿಮಗೆ ಕಾಣಿಸ್ಲಿಲ್ಲ ಅಂದರೆ, ಅಥವಾ ಅದನ್ನು ಹೈಡ್ ಮಾಡಬೇಕಾಗಿತ್ತಂದ್ರು, ಅಥವಾ ಅದನ್ನು ಕಾಣಿಸ್ತಿಲ್ಲ ಅನ್ಹೈಡ್ ಮಾಡಬೇಕಾಗಿತ್ತು ಅಂತಂದರೆ ಅದನ್ನು ಯಾವ ಮೆನು ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನು ನಾವು ವ್ಯೂ ಮೆನುನ ಯೂಸ್ ಮಾಡೋದು. ಸೊ ಇಲ್ಲಿದೆಯಲ್ಲ, ಸೊ ಈ ವ್ಯೂ ಮೆನುನ ಯೂಸ್ ಮಾಡಿ ನಾವು ಅದನ್ನು ವ್ಯೂ ಮಾಡ್ತೇವೆ, ಯಾವುದೇ ಬಾರ್ ಆಗಿರಲಿ ಅಥವಾ ಯಾವುದೇ ಇದೇನಾಗಿರಲಿ. ಸೊ ಅದನ್ನು ನಾವು ವ್ಯೂ ಮೆನುನ ಯೂಸ್ ಮಾಡೇ ಮಾಡೋದು. ಓಕೆನಾ? ನೆಕ್ಸ್ಟ್, ಸೊ ಇಷ್ಟು ಇವತ್ತಿಂದು ಕ್ಲಾಸಲ್ಲಿ ತಿಳ್ಕೊಂಡಿದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಚಿನ್ನದು ಮಾಹಿತಿ ನೋಡೋಣ. ಸೊ ಇದರಲ್ಲಿ ಜಸ್ಟ್ ನಿಮಗೆ ಒಂದು ಬ್ರೀಫ್ ಐಡಿಯಾ ಕೊಡ್ತಾನೆ. ಕೆಲವೊಂದು ಇಂಟರ್ನೆಟ್ ಬಗ್ಗೆ ಆಗಲಿ, ಸೊ ಇದು ನಿಮಗೆ ಗೂಗಲ್ ಕ್ರೋಮ್, ನಿಮ್ಗೆ ಅವಾಗ ತಾನೇ ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ ಇದು ಒಂದು ಸರ್ಚ್ ಇಂಜಿನ್ ಆಗಿರುತ್ತೆ ಗೂಗಲ್ ಕ್ರೋಮ್. ಸೊ ಇಲ್ಲಿ ಇದಕ್ಕೆ ನೋಡಿ, ಇಲ್ಲಿ ನಾನು ವೆಬ್ ಅಡ್ರೆಸ್ ಟೈಪ್ ಮಾಡ್ತೇನೆ. ಸೊ ಇದಕ್ಕೆಲ್ಲ ನಿಮಗೆ ಗೊತ್ತಿರುತ್ತೆ ವೆಬ್ ಅಡ್ರೆಸ್. ಓಕೆನಾ? ಸೊ HTTP ಅಂತ ಟೈಪ್ ಮಾಡ್ತಾನೆ. HTTP ಅಂತಂದ್ರು ಇದಕ್ಕೆ ನಿಮಗೆ ಗೊತ್ತಿರುತ್ತೆ, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಇದರಲ್ಲಿ ನ್ಯೂ ಟ್ಯಾಬ್, ಸೊ ಎಕ್ಸಾಂಪಲ್ ಅವರು ಎಕ್ಸಾಮಲ್ಲೇ ಇದೆ ಕೇಳೋದು. ಸೊ ನ್ಯೂ ಟ್ಯಾಬ್ ಅಥವಾ ನ್ಯೂ ವಿಂಡೋನ ಹೇಗೆ ಓಪನ್ ಮಾಡ್ತೀರಾ. ಸೊ ಇಲ್ಲಿ ರೈಟ್ ಸೈಡ್ 3 ಡಾಟ್ಸ್ ಇದೆ, ಇಲ್ಲಿ ನ್ಯೂ ಟ್ಯಾಬ್ ಅಂತ ಕ್ಲಿಕ್ ಮಾಡಿದ್ರೆ ಹೊಸ ಟ್ಯಾಬ್ ಓಪನ್ ಆಗುತ್ತೆ, ಅಥವಾ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದ್ರು ಕೂಡ ಹೊಸ ಟ್ಯಾಬ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನ್ಯೂ ವಿಂಡೋ ಅಂತಂದರೆ ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ನ್ಯೂ ಇನ್ಕಾಗ್ನಿಟೋ ವಿಂಡೋ. ನ್ಯೂ ಇನ್ಕಾಗ್ನಿಟೋ ವಿಂಡೋ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ. ಸೊ ಯಾವ ವಿಂಡೋದಲ್ಲಿ ನಾವು ಯಾವುದೇ ಸರ್ಚ್ ಹಿಸ್ಟ್ರಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ, ಯಾವುದು ಸರ್ಚ್ ಹಿಸ್ಟ್ರಿಯನ್ನು ಸೇವ್ ಮಾಡಲ್ಲ ಅಂತಂದರೆ ಅದು ನ್ಯೂ ಇನ್ಕಾಗ್ನಿಟೋ ಟ್ಯಾಬ್ ಆಗಿರುತ್ತೆ. ಓಕೆನಾ? ಸೊ ಇದರಲ್ಲೂ ಕೂಡ ನಾವು ನ್ಯೂ ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಈಸ್ ಅ ನ್ಯೂ ಇನ್ಕಾಗ್ನಿಟೋ ಟ್ಯಾಬ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಪಾಸ್ವರ್ಡ್ ಮತ್ತು ಆಟೋಫಿಲ್, ನೀವು ಯಾವುದಾದ್ರೂ ಪಾಸ್ವರ್ಡ್ ಸೇವ್ ಮಾಡಬೇಕಾಗಿತ್ತು ಅಥವಾ ಡಿಲೀಟ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಆಟೋಫಿಲ್ ಇರುತ್ತೆ. ಸೊ ಇದರಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಏನು ಸೇವ್ ಮಾಡಿರ್ತೀರ ಅದು ಪಾಸ್ವರ್ಡ್ ಎಲ್ಲ ಇಲ್ಲಿರುತ್ತೆ, ಅಥವಾ ಆ್ಯಡ್ ಮಾಡ್ಬೋದು ನೀವು ಪಾಸ್ವರ್ಡನ್ನು. ಯಾವ ಸೈಟ್ ಅಂತ ಕೊಡಿ, ಯೂಸರ್ ನೇಮ್ ಕೊಡಿ, ನಿಮ್ದು ಏನು ಪಾಸ್ವರ್ಡ್ ಇರುತ್ತೆ ಅದನ್ನು ಕೊಡಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಬೇಕಾದ್ರೆ ಇದನ್ನು ನೋಟ್ ಕೊಡ್ಬೋದು, ಕೊಡ್ಲಿಕ್ಕೂ ಇಲ್ಲ ಅಂದರೆ ನಡೆಯುತ್ತೆ. ಸೊ ಅದನ್ನು ಓಕೆ ಕೊಟ್ಬಿಟ್ರೆ ನಿಮ್ಮದು ಇಲ್ಲಿ ಪಾಸ್ವರ್ಡ್ ಸೇವ್ ಆಗುತ್ತೆ, ಅದನ್ನು ಡಿಲೀಟ್ ಕೂಡ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಇದು ಇಷ್ಟು ಪಾಸ್ವರ್ಡ್ ಆ್ಯಂಡ್ ಆಟೋ ಫಿಲ್ಲಿಂಗ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ ಅಂತ ಬರುತ್ತೆ. ಹಿಸ್ಟ್ರಿಯಲ್ಲಿ ನಿಮ್ಗೆ ಅವಾಗಲೇ ಹೇಳ್ದಂಗೆ Ctrl+H ಹೊಡೆದ್ರೆ ಹಿಸ್ಟ್ರಿ ಬರುತ್ತೆ. ಸೊ ಹಿಸ್ಟ್ರಿಯಲ್ಲಿ ನಿಮಗೆ ರೀಸೆಂಟ್ ಆಗಿರುವಂಥ ಎಲ್ಲ ಹಿಸ್ಟ್ರಿ ಕಾಣಿಸುತ್ತೆ, ನೀವು ಏನೇನು ವರ್ಕ್ ಮಾಡಿದ್ದೀರ ಅದೆಲ್ಲ ಕಾಣಿಸ್ತಿರುತ್ತೆ. ನೆಕ್ಸ್ಟ್ ಡೌನ್ಲೋಡ್ಸಲ್ಲಿ Ctrl+J ಟೈಪ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ಸ್ ಬರುತ್ತೆ. ಸೊ ನೀವು ಏನೇನು ಡೌನ್ಲೋಡ್ ಮಾಡಿದ್ದೀರಾ ಅದು ಎಲ್ಲ ಫೈಲ್ಸು ಇಲ್ಲಿರುತ್ತೆ. ನೆಕ್ಸ್ಟ್ ಬುಕ್ ಮಾರ್ಕ್ಸ್ ಆ್ಯಂಡ್ ಲಿಸ್ಟ್. ಬುಕ್ ಮಾರ್ಕ್ಸ್ ಅಂತಂದರೆ ಸೊ ನಮಗೆ ಯಾವುದು ಪದೇ ಪದೇ ನಾವು ಸೈಟ್ ಓಪನ್ ಮಾಡಬೇಕು ಕಂಟಿನ್ಯೂಸ್ ಆಗಿ, ಜಿಮೇಲ್, ಯೂಟ್ಯೂಬ್, ಈ ಮ್ಯಾಪ್ಸ್, ಏನಾದರೂ ನಾವು ಸೈಟನ್ನು ಕಂಟಿನ್ಯೂಸ್ ಆಗಿ ನಮ್ಗೆ ಓಪನ್ ಮಾಡೋಕ್ಕೆ
ತುಂಬ ಸರಿ ನಾವು ಓಪನ್ ಮಾಡಬೇಕು. KPSC ವೆಬ್ಸೈಟ್ ಆಗಲಿ, ಸೊ ಪದೇ ಪದೇ ನಾನು ಓಪನ್ ಮಾಡಬೇಕು ಅಂದಾಗ ನಾನು ಬುಕ್ ಮಾರ್ಕ್ಸ್ ಮಾಡಿ ಇಟ್ಬಿಟ್ರೆ ಅದು ಡೈರೆಕ್ಟಾಗಿ ಇಲ್ಲಿ ಬಂದು ಸೇವ್ ಆಗುತ್ತೆ ಈ ಬಾರಲ್ಲಿ. ಸರಿನಾ? ಸಿಸ್ಟಮಲ್ಲಿ ಬುಕ್ ಮಾರ್ಕಲ್ಲಿ ಸೇವ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆ ವೆಬ್ಸೈಟಿಗೆ ನಮಗೆ ಕರ್ಕೊಂಡು ರೀಚ್ ಆಗುತ್ತೆ, ಆ ವೆಬ್ಸೈಟಿಗೆ ರೀಚ್ ಆಗಿಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೆಕ್ಸ್ಟ್ ನೋಡೋಣ. ಇಲ್ಲಿ ಟ್ಯಾಬ್ ಗ್ರೂಪ್ಸ್ ಅಂತ ಇದೆ. ಸೊ ಇಲ್ಲಿ ಟ್ಯಾಬ್ ಗ್ರೂಪ್ಸ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಟೆನ್ಷನ್ಸ್, ಸೊ ಇಲ್ಲಿ ಮ್ಯಾನೇಜ್ ಎಕ್ಸ್ಟೆನ್ಷನ್ಸ್. ಸೊ ನಾವು ಯಾವುದಾದ್ರೂ ಎಕ್ಸ್ಟೆನ್ಷನ್ ಅನ್ನ ಪರ್ಮಿಷನ್ ಅನ್ನು ಕೊಡಬೇಕಾಗಿದ್ರು ಇಲ್ಲಿ ನಾವು ಎಕ್ಸ್ಟೆನ್ಷನ್ ಕೊಡ್ಬೋದು, ಅಥವಾ ಬ್ಲಾಕ್ ಕೂಡ ಮಾಡ್ಬೋದು ಎಕ್ಸ್ಟೆನ್ಷನ್ ಫೈಲ್ಸ್. ಕೆಲವೊಂದು ನಮಗೆ ಅನ್ಯೂಸ್ಡ್ ವೆಬ್ಸೈಟ್ಸ್ ಇರುತ್ತೆ, ಅದಕ್ಕೆಲ್ಲ ನಾವು ಎಕ್ಸ್ಟೆನ್ಷನ್ ಬ್ಲಾಕ್ ಮಾಡ್ಕೋಬಹುದು. ಸೊ ಇಲ್ಲಿ ಡಿಲೀಟಿಂಗ್ ಬ್ರೌಸಿಂಗ್ ಡಾಟಾ. ಸೊ ನಾವು ಬ್ರೌಸ್ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಡಿಲೀಟ್ ಮಾಡ್ಕೋಬೇಕಂದ್ರೆ ಡಿಲೀಟ್ ಬ್ರೌಸಿಂಗ್ ಡಾಟಾ. ಇದಕ್ಕೆ Ctrl+Shift+Delete ಹೊಡೆದ್ರೆ ಅದು ಡಿಲೀಟ್ ಆಗುತ್ತೆ, ಶಾರ್ಟ್ಕಟ್ ಕೀ ಅದು. ನೆಕ್ಸ್ಟ್ ಇದು ಪ್ರಿಂಟ್ ಅಂತಂದರೆ Ctrl+P ಹೊಡೆದ್ರು ಪ್ರಿಂಟ್ ಬರುತ್ತೆ. ಸೊ ನಾವು ಯಾವುದೇ ಪೇಜನ್ನು ಪ್ರಿಂಟ್ ತೆಗಿಬೇಕಂದ್ರೆ Ctrl+P ಹೊಡಿಬೋದು, ಅಥವಾ ಪ್ರಿಂಟ್ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಸೊ ಸರ್ಚ್ ವಿತ್ ಗೂಗಲ್ ಲೆನ್ಸ್. ಸೊ ನಾವು ಇಲ್ಲಿ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಸರ್ಚ್ ವಿತ್ ಗೂಗಲ್ ಲೆನ್ಸನ್ನು ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಟ್ರಾನ್ಸ್ಲೇಟ್, ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿಲ್ಲ, ಸೊ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೂ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಲೇಟ್ ಆಗುತ್ತೆ ಆ ಪೇಜು. ಸೊ ಅದು ಕೆಲವೊಂದು ವೆಬ್ಸೈಟಿಗೆ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನೀವು ಯಾವುದೇ ವೆಬ್ಸೈಟ್ ತಗೊಳ್ಳಿ, ವೆಬ್ಸೈಟ್ ಓಪನ್ ಮಾಡಿದಾಗ KAದಾಗಲಿ ಯಾವುದೇ ವೆಬ್ಸೈಟ್ ಆಗಲಿ, ಅಥವಾ ನೀವು ಯಾವುದಾದ್ರೂ ವೆಬ್ಸೈಟ್ ಆಗಲಿ, ಅಲ್ಲಿ ಮೇಲೆ ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ. ಫಸ್ಟ್ ಒಂದು ಇಂಗ್ಲೀಷು, ಒಂದು ಕನ್ನಡ ಅಂತ. ಸೊ ನೀವು ಇಂಗ್ಲೀಷ್ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷಲ್ಲಿ ವೆಬ್ಸೈಟ್ ಟ್ರಾನ್ಸ್ಲೇಟ್ ಆಗುತ್ತೆ. ಕನ್ನಡದಲ್ಲಿ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಕನ್ನಡದಲ್ಲಿ ಬರುತ್ತೆ ಫಾಂಟ್ ಎಲ್ಲ. ಸರಿನಾ? ಅದಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಅದು ಕೆಲವೊಂದಕ್ಕೆ ಮಾತ್ರ ಅಕ್ಸೆಸ್ ಕೊಟ್ಟಿರ್ತಾರೆ, ಯಾವ ವೆಬ್ಸೈಟಿಗೆ ಅಕ್ಸೆಸ್ ಕೊಟ್ಟಿರ್ತಾರೆ ಅದಕ್ಕೆ ಮಾತ್ರ ವರ್ಕ್ ಆಗುತ್ತೆ. ಸೊ ಫೈಂಡ್ ಆ್ಯಂಡ್ ಎಕ್ಸಿಟ್. ಸೊ ನಿಮ್ಗೆ ಏನಾದರೂ ಸರ್ಚ್ ಮಾಡಬೇಕಾಗಿತ್ತು ಅಂತಂದರೆ Ctrl+F ಅಂತ ಟೈಪ್ ಮಾಡಿದ್ರೆ ನಿಮಗೆ ಫೈಂಡ್ ಬಾಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಸರ್ಚ್ ಬಾಕ್ಸ್ ಅಂತ ಟೈಪ್ ಆಗುತ್ತೆ. ಎಕ್ಸಾಂಪಲ್ ನಾನು ತೋರಿಸ್ತೇನೆ ನಿಮಗೆ. ಸೊ ಇದು ವರ್ಡಲ್ಲಿ RRB ಅಂತ ವರ್ಡ್ ಇದೆಯಲ್ವಾ, ನಾನೀಗ Ctrl+F ಹಾಕಿದೆ. ಸೊ ಇಲ್ಲಿ ನ್ಯಾವಿಗೇಷನ್ ಬಾಕ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ RRB ಅಂತ ಟೈಪ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಅದು ಹೈಲೈಟ್ ಆಗುತ್ತೆ. ಓಕೆನಾ? ಇದು Ctrl+F ಎಲ್ಲ ಕಡೆ ವರ್ಕ್ ಆಗುತ್ತೆ. ಎಕ್ಸೆಲಲ್ಲೂ ವರ್ಕ್ ಆಗುತ್ತೆ, ಇದರಲ್ಲೂ ವರ್ಕ್ ಆಗುತ್ತೆ, ಇಂಟರ್ನೆಟ್ಟಲ್ಲೂ ಇಲ್ಲೂ ವರ್ಕ್ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ಫೈಂಡ್ ಆ್ಯಂಡ್ ಎಡಿಟ್. ನೀವು ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಎಡಿಟ್ ಆಪ್ಷನ್ ಇಲ್ಲಿದೆ ನೋಡಿ, ಫೈಂಡ್ ಆ್ಯಂಡ್ ಎಡಿಟಲ್ಲಿ ಏನಿದೆ ಕಟ್ ಕಾಪಿ ಪೇಸ್ಟಲ್ಲಿ ಎಲ್ಲದರಲ್ಲಿ ಬರೋದು ಎಡಿಟ್ ಆಪ್ಷನಲ್ಲಿ ಬರೋದು. ಸೊ ಕಟ್ ಅಂತಂದರೆ ನೀವು ಏನಾದರೂ ಒಂದು ಪ್ಲೇಸಿಂದ ಇನ್ನೊಂದು ಕಡೆ ಮೂವ್ ಮಾಡ್ಬೋದು. ಕಾಪಿ ಅಂತಂದರೆ ಕಾಪಿ ಮಾಡಿ ಇನ್ನೊಂದು ಕಡೆ ಪೇಸ್ಟ್ ಮಾಡ್ಬೋದು, ಅಥವಾ ಕಾಪಿ ಆ್ಯಂಡ್ ಪೇಸ್ಟ್. ಸೊ Ctrl+C ಕಾಪಿಗೆ, Ctrl+X ಕಟ್ಗೆ, ಪೇಸ್ಟ್ಗೆ Ctrl+V. ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಫೈಂಡ್ಗೆ Ctrl+F. ಓಕೆನಾ? ಇಲ್ಲಿದೆ ನೋಡಿ ಕಾಸ್ಟ್, ಸೇವ್ ಆ್ಯಂಡ್ ಶೇರ್. ಸೊ ನೀವು ಇದನ್ನು ಸೇವ್ ಮಾಡ್ಕೋಬೋದು ಆ್ಯಂಡ್ ಶೇರು ಮಾಡ್ಬೋದು. ಓಕೆನಾ? ಇದು ವೆಬ್ಸೈಟಲ್ಲಿ ಇದು ಮಿನಿಮೈಸ್ ಮಾಡ್ಕೋಬೋದು. ಸೊ ಇಲ್ಲಿ ಸೇವ್ ಪೇಜ್ ಆ್ಯಸ್, ನೀವು ಪೇಜನ್ನು ಸೇವ್ ಮಾಡ್ಕೋಬೋದು. ಕಾಪಿ ಲಿಂಕ್, ಈಗ ಏನಾದರೂ ಪೇಜ್ ಓಪನ್ ಮಾಡಿದರೆ ಇಲ್ಲಿ ಲಿಂಕನ್ನು ಕಾಪಿ ಮಾಡ್ಕೋಬೋದು. ಈ ಥರ ಕ್ವಶನ್ಸು ಕೇಳುತ್ತಾರೆ, ಲಿಂಕನ್ನು ನಾವು ಎಲ್ಲಿಂದ ಶೇರ್ ಮಾಡ್ಬೋದು ಅಂತ. ಇಲ್ಲಿ ಮೋರ್ ಟೂಲ್ಸ್, ಹೆಚ್ಚಿನ ಟೂಲ್ಸ್ ಬೇಕಾಗಿದ್ರೆ ಇಲ್ಲಿ ಸಿಗುತ್ತೆ. ಇದು ಸೆಟ್ಟಿಂಗ್ಸ್ ಇದೆ. ಸೊ ಇಲ್ಲಿ ಎಕ್ಸಿಟ್ ಕೊಟ್ಟರೆ ಎಕ್ಸಿಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎಕ್ಸಾಮಲ್ಲೂ ಇದೇ ಕೇಳ್ತಾರೆ. ಕ್ರೋಮ್ನ ಅಥವಾ ನೀವು ಯಾವುದಾದ್ರೂ ಬ್ರೌಸರನ್ನ ಎಕ್ಸಿಟ್ ಮಾಡಬೇಕಂದ್ರೆ, ಕ್ಲೋಸ್ ಮಾಡಬೇಕಂದ್ರೆ ಯಾವ ಥರ ಮಾಡ್ಬೋದು. ಸೊ ಇಲ್ಲಿ 3 ಡಾಟ್ಸ್ ಇದೆ, ಇಲ್ಲಿ ಎಕ್ಸಿಟ್ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. 3 ಡಾಟ್ಸ್ ಇದೆ, ಎಕ್ಸಿಟ್ ಅಂತ ಆಪ್ಷನ್ ಕೊಡ್ಬೋದು, ಅಥವಾ ಇಲ್ಲಿ ಕ್ಲೋಸ್ ಮೆನು, ಕ್ಲೋಸ್ ಅಂತ ಸಿಂಬಾಲ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿದ್ರು ನೀವು ಆ ವೆಬ್ಸೈಟಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗಬಹುದು. ಇದು ಇಷ್ಟು ಗೂಗಲಿನ ಕ್ರೋಮ್ ಬಗ್ಗೆ ಮಾಹಿತಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಇದಕ್ಕೆ ಏನಂತೀವಿ? ಸರ್ಚ್ ಬಾಕ್ಸ್ ಅಂತ ಕರಿತೀವಿ. ಸರ್ಚ್ ಇಂಜಿನ್, ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತ. ಸರಿನಾ? ಸೊ ನಾವು ಯಾವುದೇ ಒಂದು ಸರ್ಚ್ ಮಾಡಿದಾಗ ಅದು IP ಅಡ್ರೆಸ್ಸಿಗೆ ಕನೆಕ್ಟ್ ಆಗಿ ಅಲ್ಲಿಂದ ನಮಗೆ ಕೊಡುತ್ತೆ. ಸೊ ನಾವು ಇಲ್ಲಿ ಏನೇ ಟೈಪ್ ಮಾಡಿದ್ರು ಇದಕ್ಕೆ DNS ಅಂತ ಕರಿತೀವಿ, ಡೊಮೈನ್ ನೇಮ್ ಸಿಸ್ಟಮ್. ಸೊ ನಾವು ಇಲ್ಲಿ ಏನೇ ನೇಮ್ ಕೊಡಬೇಕಾದ್ರೂ ಇದು ಡೊಮೈನ್ ನೇಮ್ ಆಗಿರುತ್ತೆ. ಇದು ಕಂಪ್ಯೂಟರ್, ಇದು ಡೊಮೈನ್ ನೇಮ್. ಸರಿನಾ? ಕಂಪ್ಯೂಟರ್, ಅಥವಾ ನಾನು ಎಕ್ಸಾಮ್ಸ್
KPSC ಅಂತ ಕೊಡ್ತೇನೆ, ಇದು ಡೊಮೇನ್ ನೇಮ್, ಸರಿನಾ. ಸೊ ಈ ಥರ ಯಾವುದೇ ಟೈಪ್ ಮಾಡಿದಾಗ ಅದು ಒಂದು IP ಅಡ್ರೆಸ್ಗೆ ಕನೆಕ್ಟ್ ಆಗುತ್ತೆ, ಅದು ಡೊಮೇನ್ ನೇಮ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇದು ಜಿಮೇಲ್ ಲಾಗಿನ್ ಆಗಿ ಇದೆ. ಸೊ ಜಿಮೇಲಿನ ಲಾಗಿನ್ ಮಾಡಿ ಅದನ್ನು ನಾನು ನಿಮಗೆ ಹೆಚ್ಚಿಂದು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಸೈಟ್ಸ್ ಎಲ್ಲ ನಾನು ರೀಸೆಂಟಾಗಿ ಓಪನ್ ಮಾಡಿದಂಥ ಸೈಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಇದು ಕೂಡ ಬುಕ್ ಮಾರ್ಕ್ಸ್ ಕೂಡ ಆಗಿರುತ್ತೆ. ಓಕೆನಾ, ಥ್ಯಾಂಕ್ ಯು.